ಇಲ್ಲಿ ನೀವು ಆಗಿನ ಕಾಲದ ಶಿವಶರಣರ ವಚನಗಳನ್ನು ಇಲ್ಲಿ ನೀವು ನೋಡ್ಬೋದು. ನಾನು ಹೋಗ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳವಾದಂತಹ ಕೂಡಲ ಸಂಗಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಬಸವ ಎಕ್ಸ್ಪ್ರೆಸ್. ನಾನು ಹೋಗ್ತಾ ಇದ್ದೀನಿ ಬಸವ ಎಕ್ಸ್ಪ್ರೆಸ್ನಲ್ಲಿ. ಇವತ್ತು ಸುಮಾರು 1 ತಾಸಿನ ಜರ್ನಿ ಇದು. ಬನ್ನಿ ಟ್ರೈನ್ ಒಳಗೆ ಹೋಗೋಣ. ಜನರಲ್ ಬೋಗಿಯಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾವು ನೋಡ್ರಿ ಈಗ ವಿಜಯಪುರ ಡಿಪಾರ್ಚ್ ಆಗತ್ತೀವಿ. ನಾವು ಹೋಗ್ತಾ ಇರೋ ಕೂಡಲ ಸಂಗಮವು ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿ ಸ್ಥಳವಾಗಿದೆ ನೋಡ್ರಿ. ನಮ್ಮ ವಿಜಯಪುರದಿಂದ ಕೂಡಲ ಸಂಗಮವು ಸರಿಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ ನೋಡ್ರಿ. ಈಗ ನಾನು ಟ್ರೈನ್ ಹೋಗ್ತಾ ಇದ್ದೀನಿ. ಹೀಗಾಗಿ ನಾನು ಆಲ್ಮಟ್ಟಿ ರೈಲ್ವೆ ಸ್ಟೇಷನಲ್ಲಿ ಇಳಿದುಕೊಂಡು ಬೈ ರೋಡು ಕೂಡಲ ಸಂಗಮಕ್ಕೆ ಹೋಗ್ತೀನಿ. ಟಿಕೆಟ್ ರೇಟು 40 ರೂಪಾಯಿ ಇತ್ತು ನೋಡ್ರಿ, ವಿಜಯಪುರದಿಂದ ಆಲ್ಮಟ್ಟಿಗೆ ಹೋಗಾಕ. ನೀವು ಬೇಕಾದರೆ ಬಸ್ಸಿನ ಮುಖಾಂತರ ಹೋಗ್ಬೋದು. ಆದರೆ ಡೈರೆಕ್ಟ್ ಬಸ್ಸಿನ ಮುಖಾಂತರ ಹೋದರೆ ಬಸ್ ಚಾರ್ಜ್ ಬಂದು 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವೀಗ ರೀಚ್ ಆದ್ವಿ ಬಸವನ ಬಾಗೇವಾಡಿ ರೈಲ್ವೆ ಸ್ಟೇಷನ್ಗೆ. ವಿಜಯಪುರದಿಂದ ಆಲಮಟ್ಟಿವರೆಗೂ ಹಲವಾರು ಸ್ಟೇಷನ್ಗಳು ಬರ್ತಾವ್ರಿ. ಆದರೆ ಪ್ರಮುಖವಾಗಿ 3 ರೈಲ್ವೆ ಸ್ಟೇಷನಲ್ಲಿ ಮಾತ್ರ ಸ್ಟಾಪ್ ಇವೆ. ಅದು ಒಂದು ಇಬ್ರಾಹಿಂಪುರ ರೈಲ್ವೆ ಸ್ಟೇಷನ್ನು, ಒಂದು ಬಾಗೇವಾಡಿ ರೈಲ್ವೆ ಸ್ಟೇಷನ್ನು, ಒಂದು ಆಲಮಟ್ಟಿ ರೈಲ್ವೆ ಸ್ಟೇಷನ್. ಈ ಕೂಡಲ ಸಂಗಮಕ್ಕೆ ನೀವು ಬೇರೆ ಜಿಲ್ಲೆ ಬೇರೆ ರಾಜ್ಯದವರಾದರೆ ಫ್ಲೈಟ್ ಮುಖಾಂತರ ಬರ್ಬೋದು ನೋಡ್ರಿ. ನಿಯರೆಸ್ಟ್ ಏರ್ಪೋರ್ಟ್ ಬಂದು ಹುಬ್ಬಳ್ಳಿ ಏರ್ಪೋರ್ಟು. ಸುಮಾರು 197 ಕಿಲೋಮೀಟರ್ ಇದಾಗುತ್ತೆ. ಇನ್ನೂ ಸ್ವಲ್ಪ ದಿನಗಳ ಕಾಯಿರಿ ನೀವು. ನಮ್ಮ ವಿಜಯಪುರದಲ್ಲೇ ಒಂದು ಏರ್ಪೋರ್ಟ್ ಆಗೋದಿದೆ ಮದಮಾವಿ ಹತ್ರ. ಆ ಏರ್ಪೋರ್ಟ್ ಆದರೆ ಅದೇ ನಿಯರೆಸ್ಟ್ ಏರ್ಪೋರ್ಟ್ ಆಗುತ್ತದೆ ನೋಡ್ರಿ. ಈಗ ನಾವು ಬಂದಿ ನೋಡ್ರಿ ಆಲಮಟ್ಟಿ ರೈಲ್ವೆ ಸ್ಟೇಷನ್ಗೆ. ನಮ್ಮ ಸ್ಟಾಪ್ ಬಂತು. ಈಗ ನಾವು ಇಳಿದು ಬೈ ರೋಡು ಕೂಡಲ ಸಂಗಮಕ್ಕೆ ಹೋಗೋಣ ಬರ್ರಿ. ಬಸ್ಸು, ಟ್ಯಾಕ್ಸಿನೂ, ಆಟೋನು ಹಿಡಿದು ಹೋಗೋಣ ಬರ್ರಿ. ಇದು ನಾವು ಬಂದಂಥ ಬಸವ ಎಕ್ಸ್ಪ್ರೆಸ್ಸು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ನೋಡಿ. ಬಾಯ್. ಆಲಮಟ್ಟಿ ರೈಲ್ವೆ ಸ್ಟೇಷನ್ ಬಂದರೆ ಚಂದ್ರಗಿರಿ, ಯಲಗೂರು ಮತ್ತು ತಿಡಗುಂದಿ ಈ ಊರುಗಳಿಗೆ ನೀವು ಬೈ ರೋಡು ಇಲ್ಲಿಂದ ಹೋಗ್ಬೋದು. ಇಲ್ಲಿ ಗಾಡಿಗಳು ಅವೈಲೇಬಲ್ ಇವೆ. ಈಗ ನಾನು ಹೋಗ್ತಾ ಇದ್ದೀನಿ ಕೂಡಲ ಸಂಗಮಕ್ಕೆ. ನಿಮ್ಗೆ ಗೊತ್ತಿರೋ ಹಾಗೆ ಆಟೋನೋ ಇಲ್ಲೋ ಕ್ರೂಸರ್ ಏನು ಸಿಗುತ್ತೆ ಅದನ್ನು ಹತ್ತಿ ಈಗ ನಾವು ಕೂಡಲ ಸಂಗಮಕ್ಕೆ ಹೋಗೋಣ ಬರ್ರಿ. ಅಲ್ಲಿ ರೈಲ್ವೆ ಸ್ಟೇಷನಿಂದ ಬಿಡಕ್ಕೆ ಸ್ವಲ್ಪ ಲೇಟ್ ಆಯಿತು. ವಿಡಿಯೋ ಮಾಡ್ಕೊಂಡು ಎತ್ಬಿಟ್ಟೆ. ಹೀಗಾಗಿ ಎಲ್ಲ ಗಾಡಿಗಳೆಲ್ಲ ಹೋಗಿಬಿಟ್ಟಾವ. ಅವ್ರೇನಂದ್ರು ಸ್ವಲ್ಪ ಮುಂದಕ್ಕೆ ಹೋರಿ, 1 ಕಿಲೋಮೀಟ್ರ್ ದೂರ ಬಸ್ ಸ್ಟ್ಯಾಂಡ್ ಐತಿ, ಅಲ್ಲಿ ಬಸ್ಗಳು ಬರ್ತಾವ, ಬಸ್ಗಳಿಗೆ ಹತ್ತು ಹೋರಿ ಅಂತ ಹೇಳಿದ್ರು. ಈಗ ನಡ್ಕೋತ ಹೊಂಟೀನಿ. ನಡ್ಕೋತ ಹೊಂಟಿದ್ದೆ. ನಮ್ಮ ಬಾಸ್ ದರ್ಶನ ಆಯ್ತು ನೋಡ್ರಿ. ಇಲ್ಲಿ ಮಟ್ಟಿ ಬಸ್ ಸ್ಟ್ಯಾಂಡ್ ಏರಿಯಾ. ಈಗ ತಾನೇ 1 ಕಿಲೋಮೀಟ್ರ್ ನಡ್ಕೊಂಡು ಬಂದು ಇಲ್ಲಿ ಬಂದು ಎತ್ತಿದ್ದೀನಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಬಂದಮೇಲೆ ಇಲ್ಲಿಂದ ಕೂಡಲ ಸಂಗಮಕ್ಕೆ ಹೋಗ್ತೀನಿ. ಲೇಟ್ ಆಗಂಗೆ ಕಾಣ್ತೈತಿ. ಒಂದು ಚಾರ ಬಿಡಿ ಬರ್ರಿ. ಅಲ್ಲಿ ತರ ಬರುತ್ತಾನ ಟೈಮ್ ಪಾಸ್ ಆಗ್ಲಾಗೈತಿ. ನೋಡೇನ್ರಿ ಚಾಗ 10 ರೂಪಾಯಿ ಅಂತ. ಕ್ವಾಲಿಟಿ ಚಾಗ ಚಲೋ ಅದ. ನೋಡಿ ಟೇಸ್ಟ್ ಹಂಗದ. ತುಂಬ ಚೆನ್ನಾಗಿದೆ ಚಾ. ಆಲಮಟ್ಟಿ ರೈಲ್ವೆ ಸ್ಟೇಷನ್ ಕೂಡಲ ಸಂಗಮಕ್ಕೆ ಡೈರೆಕ್ಟ್ ಯಾವುದೇ ಬಸ್ ಇಲ್ಲ ಅಂತ.
ಹೀಗಾಗಿ ನಾವು ಕೂಡಲ ಸಂಗಮ ಕ್ರಾಸಿಗೆ ಇಳಿಬೇಕು ಈ ಸತ್ತ. ಕೂಡಲ ಸಂಗಮ ಕ್ರಾಸಿಗೆ ಇಳಿದು ಅಲ್ಲಿಂದ ಮತ್ತೆ ಆಟೋ ಹಿಡಿದು ಕೂಡಲ ಸಂಗಮಕ್ಕೆ ಹೋಗ್ಬೇಕು. ಇದೇ ನೋಡಿ ಕೂಡಲ ಸಂಗಮ ಕ್ರಾಸು. ಇದು ಕೂಡಲ ಸಂಗಮ ಹೋಗುವಂಥ ಪ್ರವೇಶ ದ್ವಾರ. ಇಲ್ಲಿಂದ ನಾವು ಆಟೋಗಳನ್ನು ತೊಗೊಂಡು ಕೂಡಲ ಸಂಗಮಕ್ಕೆ ಹೋಗ್ಬೋದು. ಬೆಳಗ್ಗೆಯಿಂದ ನಾನು ಏನೂ ತಿಂದಿರಲಿಲ್ಲ, ಬರೀ ಚಹಾ ಕುಡಿದಿದ್ದೆ. ಹೀಗಾಗಿ ಒಂದು ಗಿರ್ಮಿಟ್ಟನ್ನು ತೊಗೊಂಡೆ. ಅಲ್ಲಿ ಮತ್ತು ಬೇರೆ ಏನೂ ಸಿಗಲಿಲ್ಲ. ಗಿರ್ಮಿಟ್ ಚಲೋ ಐತ್ರಿ, ಮಸ್ತ್ ಟೇಸ್ಟಿಯಾಗಿ ಮಾಡಿದರು. ಹಾಗೆ ಮತ್ತು ಅದ್ರ ಜೊತೆ ನಾನು ಮಿರ್ಚಿ ಬಜ್ಜಿನೂ ತೊಗೊಂಡೆ. ಅವು ಬಿಸಿ ಬಿಸಿಯಾಗಿ ಚಲೋ ಇದ್ದು. ಅದನ್ನು ಸವಿದು ಮತ್ತು ನಾನು ಕೂಡಲ ಸಂಗಮ ದಾರಿನ ಹಿಡಿದೆ. ಈಗ ಹೋಗ್ತೀನಿ, ಆಟೋ ತೊಗೊಂಡು ಹೋಗ್ತೀನಿ. ಈಗ ನೋಡಿ ನಾನು ಕೂಡಲ ಸಂಗಮ ಕ್ರಾಸಿಂದ ಕೂಡಲ ಸಂಗಮಕ್ಕೆ ಆಟೋದಾಗ ಹೋಗ್ತಾ ಇದ್ದೀನಿ. ನಮ್ಮ ಜರ್ನಿ ಪೂರ್ತಿ ಸರ್ಕಸ್ ಆಯ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಫೈನಲಿ ಬಂದೆ ನೋಡ್ರಿ ಕೂಡಲ ಸಂಗಮಕ್ಕೆ. ಒಂದು ಟ್ರೈನ್ ಜರ್ನಿ, ಒಂದು ಬಸ್ಸು, ಆಮೇಲೆ ಒಂದು ಆಟೋ, ಇಷ್ಟೆಲ್ಲ ಹಿಡ್ಕೊಂಡು ಸರ್ಕಸ್ ಮಾಡಿ ಇಲ್ಲಿ ತನಕ ಬಂದಿದ್ದೀನಿ. ಬರ್ರಿ, ಇದು ಎಂಟ್ರೆನ್ಸು. ವಿಡಿಯೋ ಹಾಕೊಂಡು ಬರ್ರಿ, ನೋಡೋಣ. ಇದು ನೋಡಿ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದ ಎಡ ಮತ್ತು ಬಲ ಭಾಗದಲ್ಲಿ ಸುಂದರವಾದಂಥ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಕಪ್ಪು ಶಿಲೆಯಲ್ಲಿ ಈ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಹಾಗೆ ನೀವು ಒಳಗಡೆಗೆ ಹೋದರೆ ಈ ಗೋಪುರದ ಎಡಭಾಗದಲ್ಲಿ ಶಿವಶರಣೆಯಾದಂತಹ ಅಕ್ಕ ಮಹಾದೇವಿಯ ಫೋಟೋ ಸಹ ನೀವು ನೋಡ್ಬೋದು. ಹಾಗೆ ಬಲಭಾಗದಲ್ಲಿ ಜಗಜ್ಯೋತಿ ಬಸವೇಶ್ವರವರ ಫೋಟೋ ಸಹ ಇಲ್ಲಿ ಕಾಣಸಿಗುತ್ತದೆ. ಹಾಗೆ ಸ್ವಲ್ಪ ದೂರ ಒಳಗಡೆ ನಡ್ಕೊಂಡು ಹೋದರೆ ನಿಮಗೆ ಶ್ರೀ ಕೂಡಲ ಸಂಗಮೇಶ್ವರ ದೇವಸ್ಥಾನ ಸಹ ನೋಡಲು ಸಿಗುತ್ತದೆ. ತುಂಬ ಸುಂದರವಾದಂಥ ದೇವಸ್ಥಾನ ಇದು. ಚಾಲುಕ್ಯರ ಶೈಲಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನ ಸುಮಾರು 850 ವರ್ಷಗಳ ಹಿಂದಿನ ದೇವಸ್ಥಾನ. ಅಂದರೆ 12ನೇ ಶತಮಾನದ ಪೂರ್ವದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಲಾಗಿತ್ತು. ಈ ದೇವಸ್ಥಾನವನ್ನು ದ್ಯಾವನಾಯಕ ಎಂಬಂಥ ಭಕ್ತರು ಕಟ್ಟಿಸಿದರಂತೂ ಇತಿಹಾಸದಲ್ಲಿ ಉಲ್ಲೇಖವಿದೆ. ಇದು ಶಿವನಿಗೆ ಅರ್ಪಿತವಾದಂತಹ ದೇವಸ್ಥಾನ. ನದಿ ಇದೆ, ಜನರಿಗೆ ಕೂಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ದೇವಸ್ಥಾನ. ಹಾಗೆ ಇಲ್ಲಿಯೂ ಸಹ ವಿಶ್ರಾಂತಿ ಪಡೆಯಲು ಸ್ಥಳಾವಕಾಶ ಇದೆ. ಇದು ನೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗ. ನಾವು ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಈಗ
ನೋಡಿ ಕೃಷ್ಣಾ ನದಿ. ನೋಡ್ರಿ ಈಗ ಖುಷಿ ಆಗತೈತಿ, ಭಾಳ ಖುಷಿ ಆಗತೈತಿ. ಭಾಳ ವರ್ಷದ ಮೇಲೆ ನಾನು ಹಡಗ್ನಾಗ ಕೂತ್ ಹೋಗ್ತಾ ಇದ್ದೀನಿ, ಬೋಟ್ ಒಳಗಂತ ಹೇಳ್ಬೋದು. ನೋಡ್ರಿ ಬೋಟ್ ಹೊಂಟಿವಿ ನಾವೀಗ. ಅಷ್ಟೇ ಅಂತ್ರಿ, 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫುಲ್ ನದಿ ಫುಲ್ ತುಂಬಿದ್ರಿ, ಫುಲ್ ತುಂಬ ಹೈರಾಣ ಆದೈತಿ. ನೋಡ್ರಿ ನೀವು ಗೊತ್ತಾಗ್ತೈತಿ ನೀರು ತುಂಬಿದಂತೇಳಿ. ಸ್ಟಾರ್ಟ್ ಐತ್ರಿ ನಮ್ಮ ಜರ್ನಿ, ಬೋಟ್ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. ಬಸ್ ಜರ್ನಿ ಆಯಿತು, ಆಟೋ ಜರ್ನಿ ಆಯಿತು, ಈಗ ಬೋಟ್ ಜರ್ನಿ ಎಲ್ಲ ಜರ್ನಿ ಇವತ್ತು. ಒಳ್ಳೆ ಸೀಸನ್ ನೋಡ್ರಿ, ಎಲ್ಲರೂ ಬರ್ರಿ ಬೋಟ್ ಜರ್ನಿ ಮಾಡ್ಬೋದು ಅಂತ. ಬೋಟ್ ಜರ್ನಿ ಆಯ್ತು ರೀ, ಆದ್ರೆ 10 ನಿಮಿಷ ಇತ್ತತ್ತ, ಅದು ಕೂತಂಗೆ ಆಗಲಿಲ್ಲ. 10 ನಿಮಿಷ ಸಾಲ ಇಲ್ಲಲ್ಲ ಅದು, ಇನ್ನೂ ಹೋಗ್ಬೇಕು ಅನ್ಸತೈತಿ. ಮಸ್ತ್ ಇತ್ತು ರೀ, ಮಜಾ ಆಯ್ತು. ಈಗ ನಾನು ಹೋಗ್ತಾ ಇದ್ದೀನಿ ರೀ ಬಸವೇಶ್ವರ ಐಕ್ಯ ಮಂಟಪಕ್ಕೆ. ಈ ರೀತಿ ಐತೆ ನೋಡ್ರಿ, ಮೇಲೆ ಹತ್ತು ಹೋಗ್ಬೇಕು ಬರ್ರಿ. ಈ ಮಂಟಪದ ಒಳಗೆ ಹೋಗೋಕ್ಕೆ ನಿಮಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡ್ರಿ. ಹೀಗೆ ಒಳಗೆ ಹೋದರೆ ಇಲ್ಲಿ ನೀವು ಆಗಿನ ಕಾಲದ ಶಿವಶರಣರ ವಚನಗಳನ್ನು ಇಲ್ಲಿ ನೀವು ನೋಡ್ಬೋದು.
ಈ ಸೇತುವೆಯ ಎಡಭಾಗದಲ್ಲಿರುವುದೇ ಕೃಷ್ಣಾ ನದಿ, ಬಲಭಾಗದಲ್ಲಿರುವುದೇ ಮಲಪ್ರಭಾ ನದಿ. ಈ ಎರಡೂ ನದಿಗಳು ಬಂದು ಎಲ್ಲಿ ಸೇರ್ತಾವೆ ನೋಡ್ರಿ, ಅದೇ ಸಂಗಮ, ಕೂಡಲ ಸಂಗಮ. ಕೂಡಲ ಅನ್ನೋದು ಕನ್ನಡ ಶಬ್ದವಾದರೆ ಸಂಗಮ ಅನ್ನೋದು ಸಂಸ್ಕೃತ ಶಬ್ದ. ಈ ಎರಡೂ ಪದಗಳ ಅರ್ಥ ಒಂದೇ, ಕೂಡುವುದು ಅಂತ ಅರ್ಥ. ಹೀಗಾಗಿ ಈ ಊರಿನ ಹೆಸರು ಕೂಡಲ ಸಂಗಮ ಅಂತ ಬಂದದ್ದು ನೋಡ್ರಿ. ಹಾಗೂ ಈ ಎರಡೂ ನದಿಗಳು ಆಂಧ್ರ ಪ್ರದೇಶದ ಶ್ರೀಶೈಲದ ಕಡೆಗೆ ಹರಿಯುತ್ತವೆ ನೋಡ್ರಿ. ಪೂರ್ವ ದಿಕ್ಕಿನಲ್ಲಿ ಈ ನದಿಗಳು ಹರಿತವೆ, ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಾವ್ರಿ. ಈ ಐಕ್ಯ ಮಂಟಪವನ್ನು ಬಾವಿಯ ರೂಪದಲ್ಲಿ ನಿರ್ಮಾಣ ಮಾಡಲಾಗಿದೆ ನೋಡ್ರಿ. ಈ ಮೆಟ್ಟಿಲುಗಳು ಏನು ಕಾಣ್ತಾ ಇದ್ದಾವಲ್ಲ, ಈ ಮೆಟ್ಟಿಲುಗಳನ್ನು ಇಳಿದು ನಾವು ಜಗಜ್ಯೋತಿ ಬಸವೇಶ್ವರರ ಐಕ್ಯರಾದಂಥ ಸ್ಥಳಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ಮಹಾತ್ಮ ಬಸವೇಶ್ವರರು ಲಿಂಗೈಕ್ಯರಾದಂಥ ಸ್ಥಳ. ನೀವು ಅವರನ್ನು ಲಿಂಗದ ರೂಪದಲ್ಲಿ ಕಾಣಬಹುದು.